ಹಲೋ ಸರ್. ಸರ್ ಯಾಕೆ ಲೇಟ್ ಆಯಿತು? ಅದೇ ಯಾವುದೋ ಒಂದು ಆಕ್ಸಿಡೆಂಟ್ ಹುಡುಗ ಸ್ವಲ್ಪ ಬೈಕಲ್ಲಿ ಹೆಲ್ಮೆಟ್ ಹಾಕಿರಲಿಲ್ಲ, ಬಿದ್ದುಬಿಟ್ಟಿದ್ದ, ಹೆಡ್ ಇಂಜುರಿ ಆಗಿಬಿಟ್ಟಿತ್ತು. ಸೊ ಅವನ್ನ ಟ್ರೀಟ್ ಮಾಡಿ ಬರೋದು ಇಷ್ಟೊತ್ತಾಯಿತು. ಈ ನಡುವೆ ಏನಾಗಿದೆ ಅಂದರೆ ಕೆಲವು ಯಂಗ್ಸ್ಟರ್ಸ್ಗೆ ಅವ್ರ ತಲೆ ಮೇಲೆ ಒಂದು ಪರಿಜ್ಞಾನನೇ ಇಲ್ಲ. ಅವ್ರಿಗೆ ಬೈಕಲ್ಲಿ ಭಾಳ ಸ್ಪೀಡ್ ಹೋಗೋದು, ಹೆಲ್ಮೆಟ್ ಯೂಸ್ ಮಾಡದೆ ಹೋಗೋದು. ಬಿಕಾಸ್ ಇದರಿಂದ ಏನಾಗ್ತಾಯಿದೆ ಅಂತಂದರೆ ಈ ಸ್ಪೀಡು ಪ್ಲಸ್ ಹೆಲ್ಮೆಟ್ ಹಾಕ್ಕೊಳ್ದೇ ಇದ್ದ ಈ ವೀಲಿಂಗ್ ಎಲ್ಲ ಮಾಡೋದ್ರಿಂದ ಈ ಹೆಡ್ ಇಂಜುರಿ ಪೇಷಂಟ್ ಜಾಸ್ತಿ ನೋಡ್ತಾ ಇದ್ದೀವಿ, ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ. ಆ್ಯಂಡ್ ಕೆಲವು ನಾವು ನೋಡ್ಬೋದು, ಕೆಲವರು ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸು ಇರೋದಿಲ್ಲ, ಕೆಲವೊಮ್ಮೆ ವೆಹಿಕಲ್ ಇನ್ಶೂರೆನ್ಸ್ ಕೂಡ ಇರೋದಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಒಂದು ಅವ್ರಿಗೆ ತೊಂದರೆ ಆಗೋದಲ್ಲದೆ ಈ ತಂದೆ ತಾಯಿನ ಕೂಡ ಸಂಕಷ್ಟಕ್ಕೆ ದೂರ್ತಿದ್ದಾರೆ. ಏನಕ್ಕೆ ಅಂತಂದರೆ ಈ ಹಾಸ್ಪಿಟಲ್ ಒಂದ್ಸರಿ ಒಂದು ಹೆಡ್ ಇಂಜುರಿ ಆಗಿ ಸಿವಿಯರ್ ಆಗಿ ವೆಂಟಿಲೇಟರ್ ಆಪರೇಷನ್ ಎಲ್ಲ ಬೇಕು ಅಂತಂದರೆ ಭಾಳಷ್ಟು ಖರ್ಚಾಗ್ತಾ ಇದೆ. ಅದ್ರ ಬಗ್ಗೆ ಯಾರೂ ಯುವಕರು ತಲೆನೇ ಕೆಡಿಸ್ಕೊತಾ ಇಲ್ಲ. ಸೊ ದಯವಿಟ್ಟು ಯುವಕರು ಆದಷ್ಟು ಯಾವಾಗ್ಲೂ ಬೈಕ್ನ ಓಡಿಸ್ಬೇಕಾದ್ರೆ ಹೆಲ್ಮೆಟ್ನ ಯೂಸ್ ಮಾಡೋದು ಒಳ್ಳೆಯದು. ಸ್ಪೀಡ್ ಆಲ್ವೇಸ್ಟ್ ಒಂದು ಲಿಮಿಟಲ್ಲಿರೋದು ಒಳ್ಳೆಯದು.